ಲಂಚ ತಗೊಳ್ಳುವಾಗ ಲೋಕ ಬಲೆಗೆ ಬಿದ್ದಿದ್ದಾರೆ ಶಾಸಕ. ಶಿರಹಟ್ಟಿಯ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತರಿಗೆ ಲಾಕ್ ಆಗಿರೋದು. 5 ಲಕ್ಷ ಲಂಚ ಪಡಿತಾ ಇದ್ದ ಶಾಸಕ ಶಿರಹಟ್ಟಿಯ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆಪ್ತರಿಬ್ಬರ ಜೊತೆಗೆ ಸೇರಿ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ರಸ್ತೆ ಕಾಮಗಾರಿ ವಿಚಾರಕ್ಕೆ 11 ಲಕ್ಷ ಕಮಿಷನ್ ಕೇಳಿದ್ರು ಶಾಸಕ ಚಂದ್ರು ಲಮಾಣಿ. ಗುತ್ತಿಗೆದಾರ ವಿಜಯ್ ಅವರಿಂದ ಹಣ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದರು. ತನ್ನದೇ ಒಡೆತನದ ಆಸ್ಪತ್ರೆಯಲ್ಲಿ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ದಾರೆ. ರಸ್ತೆ ಕಾಮಗಾರಿ ವಿಚಾರಕ್ಕೆ 11 ಲಕ್ಷ ರೂಪಾಯಿ ಕಮಿಷನ್ ಕೇಳಿದ್ದಾರೆ ಶಾಸಕ. ಗುತ್ತಿಗೆದಾರ ವಿಜಯ್ ಅವರ ಕಡೆಯಿಂದ ಹಣ ಪಡೆಯುವಂತಹ ಸಂದರ್ಭದಲ್ಲಿ ಲಾಕ್ ಆಗಿರೋದು ಡಾಕ್ಟರ್ ಚಂದ್ರು ಲಮಾಣಿ, ಶಿರಹಟ್ಟಿಯ ಬಿಜೆಪಿ ಶಾಸಕ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ, ಈ ಆಸ್ಪತ್ರೆ ಕೂಡ ಈ ಶಾಸಕ ಚಂದ್ರು ಲಮಾಣಿ ಅವರದ್ದು. ಅಲ್ಲಿದ್ದು ಆಸ್ಪತ್ರೆಯಲ್ಲಿ ಲಂಚ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದ ಸರ್ಕಾರಿ ಪಿಎ ಮಂಜುನಾಥ್ ವಾಲ್ಮೀಕಿ ಹಾಗೂ ಖಾಸಗಿ ಪಿಎ ಗುರು ಲಮಾಣಿ ಅವರ ವಿಚಾರಣೆ ಆಗ್ತಾ ಇದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸಂಕಧಾಳ ಗ್ರಾಮದ ರಸ್ತೆ ಬದಿಯ ತಡೆಗೋಡೆ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಗೆ 1 ಕೋಟಿ ರೂಪಾಯಿ ವೆಚ್ಚ ತಗುಲ್ತಾ ಇದೆ. ಇದಕ್ಕಾಗಿ 11 ಲಕ್ಷಕ್ಕೆ ಇವರು ಬೇಡಿಕೆ ಇಟ್ಟಿದ್ದಾರೆ. ಪರ್ಸೆಂಟೇಜ್ ಮೇಲೆ 11 ಲಕ್ಷದ ಲಂಚದ ಹಣವನ್ನ ಪಡೆಯುವಂತಹ ಸಂದರ್ಭದಲ್ಲಿ 5 ಲಕ್ಷವನ್ನ ತೆಗೆದುಕೊಳ್ತಾ ಇದ್ರು. ಈಗ ಆಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದ. 11 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಟೋಟಲಿ ಈ ಕಾಮಗಾರಿಗೆ ಗುತ್ತಿಗೆದಾರನಿಗೆ. ಆ 11 ಲಕ್ಷದ ಪೈಕಿ 5 ಲಕ್ಷ ಹಣವನ್ನ ಲಂಚವನ್ನ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿರು ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ರಸ್ತೆ ಕಾಮಗಾರಿ ವಿಚಾರಕ್ಕಾಗಿ 11 ಲಕ್ಷ ಕಮಿಷನ್ ಕೇಳಿದ್ದು ಬಿಜೆಪಿ ಶಾಸಕ ಚಂದ್ರು ಲಮಾಣಿ. ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿ ಮೇರೆಗೆ ದಾಳಿ ನಡೆಸಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಈ ಕಮಿಷನ್ ಅನ್ನುವಂತ ವಿಚಾರ ಯಾವ ಸರ್ಕಾರವನ್ನು ಯಾವ ಪಕ್ಷವನ್ನು ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ. ಅಂಥದಕ್ಕೆ ಉದಾಹರಣೆ ಈ ರೀತಿಯಾದಂತಹ ಘಟನೆಗಳು. ಅಟ್ ಪ್ರೆಸೆಂಟ್ ಸದ್ಯಕ್ಕೆ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ನಾನಾ ರೀತಿಯ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಬಟ್ ಬಿಜೆಪಿಯಲ್ಲಿ ಒಬ್ಬ ಶಾಸಕ ಈ ರೀತಿಯಾಗಿ ಲಂಚ ಪಡೆಯುವಂಥದ್ದು, ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿರುವಂಥದ್ದು ಏನಾಗ್ತಾ ಇದೆ ಅಂತ? ಹೌದು ಅರುಣ್, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸಂಕಟಾಳ ಗ್ರಾಮದಲ್ಲಿ ಒಂದು ರಸ್ತೆ ಬದಿಯ ಗೋಡೆಯ ನಿರ್ಮಾಣ ಕಾಮಗಾರಿ ಕೂಡ ನಡೀತಾ ಇರುತ್ತೆ. ಅದಕ್ಕೂ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿ ನಡೀತಾ ಇರುತ್ತೆ. ಆ ಕಾಮಗಾರಿಗೆ ಸುಮಾರು 11 ಲಕ್ಷ ರೂಪಾಯಿ ಲಂಚದ ಬೇಡಿಕೆಯನ್ನ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಕೂಡ ಇಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಕೂಡ 5 ಲಕ್ಷ ರೂಪಾಯಿ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಇನ್ನು ಧಾರವಾಡದ ಲೋಕಾಯುಕ್ತ ಎಸ್ಪಿ ಆಗಿರ್ತಕ್ಕಂಥ ಸಿದ್ದಲಿಂಗ ಅವರು ಕೂಡ ಅವರು ಏನು ದಾಳಿಯನ್ನ ಮಾಡಿ ಈ ಒಂದು ಈಗಾಗಲೇ ದಾಳಿಯ ಸಂದರ್ಭದಲ್ಲಿ ಕೂಡ ಒಟ್ಟು 30 ಕೂಡ ಈಗಾಗಲೇ ಬಲೆಗೆ ಬಿದ್ದಿರುವಂತದ್ದು. ಇನ್ನು ಸರ್ಕಾರಿ ಪಿ ಆಗಿರ್ತಕ್ಕಂಥ ಮಂಜುನಾಥ್ ವಾಲ್ಮೀಕಿ ಆಗಿರ್ಬೋದು ಮತ್ತು ಖಾಸಗಿ ಪಿ ಆಗಿರ್ತಕ್ಕಂಥ ಗುರು ಲಮಾಣಿ, ಈ ಒಟ್ಟು 30 ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಕೂಡ ಈಗ ನಡೀತಾ ಇದೆ. ಯಾಕಂದ್ರೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂಥ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂಥ ಚಂದ್ರು ಲಮಾಣಿ ಅವರ ಒಂದು ಆಸ್ಪತ್ರೆ ಏನಿದೆ, ಅದು ಬಾಲಾಜಿ ಆಸ್ಪತ್ರೆ. ಆ ಬಾಲಾಜಿ ಆಸ್ಪತ್ರೆಯಲ್ಲಿ ಹಣವನ್ನ ಶಾಸಕರು ಕೂಡ ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ಈ ಒಂದು ಪಿ ಆಗಿರ್ಬೋದು ಮತ್ತು ಶಾಸಕರ ಮೇಲೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಅವರನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆ ಕೂಡ ಈಗಾಗಲೇ ನಡೆಸ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಒಂದು ಲಂಚ ಪಡೆಯುವ ಸಂದರ್ಭದಲ್ಲಿ ಈ ಒಂದು 3 ಕೂಡ ಸಿಕ್ಕಿದ್ದಾರೆ. ಯಾಕಂದ್ರೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಸುಮಾರು 8 ಜನರ ಟೀಮ್ ಕೂಡ ಮಾಡ್ಕೊಂಡು ಈ ಒಂದು ಏನು 1 ಕೋಟಿ ರೂಪಾಯಿ ಕಾಮಗಾರಿ ಏನಿತ್ತು ಅದರಲ್ಲಿ ಕೂಡ ಪರ್ಸೆಂಟೇಜ್ ಹಂತದಲ್ಲಿ ಕೂಡ ಇವರು ಕಮಿಷನ್ ಅನ್ನು ಕೇಳಿದ್ರು. ಆ ಸಂದರ್ಭದಲ್ಲಿ ಈಗ 5 ಲಕ್ಷ ಕೊಡುವಂತ ಸಂದರ್ಭದಲ್ಲಿ ಈಗಾಗಲೇ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಈ ಒಂದು ಡಾಕ್ಟರ್ ಚಂದ್ರು ಲಮಾಣಿ ಸೇರಿದಂತೆ ಅನೇಕ ಇದರಲ್ಲಿ ಏನು ಕೆಲವರು ಭಾಗಿಯಾಗಿದ್ದಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆ ಈ ಒಂದು ಯಾಕಂದ್ರೆ ಈಗಾಗಲೇ ಬಿಜೆಪಿ ಶಾಸಕರು ಕೂಡ ಕೆಲವೊಂದು ಕಡೆ ಹೇಳ್ತಾ ಇದ್ರು, ಎಲ್ಲ ಕಾಂಗ್ರೆಸ್ ನಲ್ಲಿ ಕೂಡ ಸಾಕಷ್ಟು ಲಂಚ ಅವತಾರ ನಡೀತಾ ಇತ್ತು ಹೀಗಾಗಿ ಅಂತ ಹೇಳ್ತಾರೆ. ಆದ್ರೆ ಬಟ್ ಇವತ್ತು ಬಿಜೆಪಿಯ ಓರ್ವ ಶಾಸಕರು ಕೂಡ ಈ ಒಂದು ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು ಕೂಡ ಸಾಕಷ್ಟು ಚರ್ಚೆಗೆ ಕೂಡ ಈಗ ಗ್ರಾಸ ಆಗ್ತಾ ಇದೆ. ಅರುಣ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.